ಎಲ್ರಿಗೂ ನಮಸ್ಕಾರ. ನೋಡಿ, ಇವತ್ತು ನಮ್ಮ ಮಲೆಮಹದೇಶ್ವರ ಬೆಟ್ಟ ಒಂದು ಭೂ ಪ್ರದೇಶ ಯಾವ ರೀತಿ ಕಾಣ್ತಾ ಇದೆ ಅಂತಕ್ಕಂಥದ್ದನ್ನ ನಾನು ತೋರ್ಪಡಿಸ್ತಾ ಇದ್ದೀನಿ. ಸೊ ನೋಡಿ 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 ಹಾಗೇ ನೋಡಿ 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 ಯಾವ ರೀತಿ ಬೆಟ್ಟ ಗುಡ್ಡಗಳನ್ನು ಆವರಿಸಿರತಕ್ಕಂಥ ಒಂದು ಪ್ರದೇಶ. ಈ ಒಂದು ಭೂ ಪ್ರದೇಶ ನಮ್ಮ ಮಲೆಮಹದೇಶ್ವರ ಬೆಟ್ಟ ಪುಣ್ಯಕ್ಷೇತ್ರ ಎಷ್ಟು ಚೆನ್ನಾಗಿದೆ ನೋಡ್ರಿ. ಇದುವೇ ಕಂಬದ ಬೋಳಿ ತುದಿ. ನೋಡ್ರಿ, ಅಲ್ಲಿ ಕಂಬ ಕಾಣಿಸುತ್ತೆ, ನೋಡ್ಕೊಳ್ಳಿ ಹಂಗೆ ಸೂಕ್ಷ್ಮವಾಗಿ ನೋಡಿ. ಕಂಬ ಕಾಣುತ್ತೆ ಅಲ್ಲಿ. ಎಸ್, ಓಕೆ. ಸೊ ಇದುವೇ ನಮ್ಮ ಮಲೆಮಹದೇಶ್ವರ ಬೆಟ್ಟ ಪವಾಡ ಪುಣ್ಯಕ್ಷೇತ್ರದ ಒಂದು ವೀಕ್ಷಣೆ. ಸೊ ಇದೆಲ್ಲ ಏನು ಕಾರಯ್ಯ ಬಿಲ್ಲೆಯರು ಪವಾಡವನ್ನು ಮೆರೆದಂತಹ ಪುಣ್ಯಕ್ಷೇತ್ರ. ಹಾಗೆ ಶಂಕಮ್ಮ, ಶಿವಸರಣಿ ಶಂಕಮ್ಮ ಆಕೆಯ ಗಂಡ ನೀಲಯ್ಯನ ಒಂದು ಪವಾಡ ಮೆರೆದಂತಹ ಪುಣ್ಯಕ್ಷೇತ್ರ ನೋಡಿ ಈ ಸ್ಥಳ. ಇದೆಲ್ಲ ಶಂಕಮ್ಮ ಮಲೆ, ಹಾಗೆ ಏನು ಪಾದದಾರೆ, ಹಾಗೆ ತಪ್ಸರೆ, ಈ ಥರ ಒಂದು ಪ್ರದೇಶಗಳು ಎಲ್ಲ 77 ಮಲೆಗಳ ಒಂದು ಪುಣ್ಯಕ್ಷೇತ್ರ. ಆ ಕಡೆ ಹೋದರೆ ಬೋಧುಮಲೆ ತಮಿಳ್ನಾಡು, ಈ ಥರ ನೋಡಿ ಇವೆಲ್ಲ ಸುತ್ತುವರಿದ ಪ್ರದೇಶ. ಸೊ ಇಲ್ಲಿ ಒಂದು ವೈಟ್ ಕಾಣ್ತೈತೆ ನೋಡಿ, ಇದೊಂದು ಚರ್ಚು. ಅದರಿಂದ ಮೇಲ್ಕೆ ಇಲ್ಲಿ ಒಂದು ಊರೇ ಕಾಣ್ತೈತೆ ನೋಡ್ರಿ. ಇಲ್ಲಿ ಅಲ್ಲೆಲ್ಲ ಮರಗಳೆಲ್ಲ ಇದೆ ನೋಡಿ. ಅದು ಬಂದು ದೊಡ್ಡಾನೆ ಅಂತಕ್ಕಂಥ ಒಂದು ಗ್ರಾಮ. ಸೊ ಈ ಗ್ರಾಮದ ಬಗ್ಗೆ ಈಗಾಗಲೇ ವೀಡಿಯೋಗಳನ್ನು ಹಾಕಿರ್ತೀನಿ. ಸೊ ಈ ಕಡೆ ಎಲ್ಲ ನೋಡ್ರಿ ಬೆಟ್ಟ ಗುಡ್ಡಗಳು, ಮಿನ್ಯಮ್ಮು, ಗಾಜನೂರು, ಈ ಪ್ರದೇಶಗಳು ಇದು. ಸೊ ಇಲ್ಲಿ ಹೂಗ್ಯಮ್ ಅಂತ ಇವೆಲ್ಲ ಒಂದು ಅರಣ್ಯ ಪ್ರದೇಶಗಳು. ಎಷ್ಟು ಸುತ್ತುವರಿದ ಪ್ರದೇಶ, ಎಷ್ಟು ಚೆನ್ನಾಗಿದೆ ನೋಡಿ. ಈ ಬೆಟ್ಟಕ್ಕೆ ಎಂಡಾಗತ್ತೆ ನೋಡಿ, ಅರ್ಧ ನೋಡಿ, ಸ್ವಲ್ಪ ಹಿಂದಕ್ಕೆ ಹಾಕ್ತೀನಿ ನೋಡಿ, ಸ್ವಲ್ಪ ಹಾಕ್ತೀನಿ ನೋಡಿ. ನೋಡಿ ಈ ಅರ್ಧ ಸುತ್ತನೆಲೆಯ ನೋಡಿ 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 ಇದಿಷ್ಟು ಸುತ್ತ ಬೆಟ್ಟ ಗುಡ್ಡಗಳೇ. ಇದೆಲ್ಲ ನಮ್ಮ ಮಲೆಮಹದೇಶ್ವರ ಬೆಟ್ಟ ಒಂದು ಸರೌಂಡಿಂಗ್ ಸೇರ್ಕೊಂಡಿರ್ತಕ್ಕಂಥ ಬೆಟ್ಟ ಗುಡ್ಡಗಳು ಎಲ್ಲವೂ ಸಹ ನೋಡಿ. ಇವೆಲ್ಲ ಇನ್ಕ್ಲೂಡಿಂಗು. ಇಲ್ಲಿ ವಿಶೇಷ ಏನಪ್ಪ ಅಂದರೆ, ಈಗ ನಾನು ನಿಂತಿರ್ತಕ್ಕಂಥ ಸ್ಥಳದಿಂದ ಆಚೆ ಅಲ್ಲೂ ಸಹ ಸುತ್ತುವರೆದ ಪ್ರದೇಶ ಬೆಟ್ಟ ಗುಡ್ಡಗಳಿಂದನೇ ಆವರಿಸಿದೆ. ಸೊ ಇದು ಕೌದಳ್ಳಿ ಅಂತಕ್ಕಂಥ ಒಂದು ಗ್ರಾಮ ನೋಡಿ. ಇದು ಈ ಕೌದಳ್ಳಿ ಗ್ರಾಮ, ಈ ಸೆಂಟ್ರು ಪ್ಲೇಸ್ ಏನಿದೆ, ಇಲ್ಲಿ ನಾವು ಈ ವಾಸಿಸ್ತಕ್ಕಂಥ ಜನ ಹೆಂಗೆ ಅಂದರೆ, ಸುತ್ತ ಸರೌಂಡಿಂಗು ಬೆಟ್ಟ ಗುಡ್ಡಗಳನ್ನು ಸುತ್ತುವರೆದ ಪ್ರದೇಶದ, ಅಂದರೆ ಒಂದು ವೃತ್ತಾಕಾರದಲ್ಲಿ ಮಧ್ಯದಲ್ಲಿ ಈ ಗ್ರಾಮ ಸೇರ್ಕೊಂಡಿದೆ. ಅರ್ಥ ಆಯ್ತಾ? ಆ ಥರ ಒಂದು ಪ್ರದೇಶದಲ್ಲಿ ನಾವು ವಾಸವಾಗಿರ್ತಕ್ಕಂಥದ್ದು. ಸೊ ನಮ್ಮ ಮಲೆಮಹದೇಶ್ವರ ಬೆಟ್ಟ ಏನು ಈ ಒಂದು ಪುಣ್ಯಕ್ಷೇತ್ರದ ಸುತ್ತಮುತ್ತಲನೆಯ ಈ ಒಂದು ಗುಡ್ಡಗಾಡು ಪ್ರದೇಶವನ್ನು ನಾನು ಒಂದು 4 ಜನಕ್ಕೆ ತೋರ್ಪಡಿಸ್ಬೇಕಂತ ಅನಿಸ್ತು. ಅದಕ್ಕೋಸ್ಕರ ಈ ಒಂದು ವೀಡಿಯೋನ ಅರ್ಪಣೆ ಮಾಡಿರ್ತೀನಿ. ಸೊ ಇದು ನೋಡಿರಿ, ಇದು ಕಡೆಬೋಳಿ ವೀರೇಶ್ವರ ಮಲೆ. ನೋಡಿರಿ, ಇಲ್ಲಿ ಕಾಣ್ತಾ ಇತ್ತಲ್ಲ ತುದಿ, ತುಟ್ಟ ತುದಿ. ಸೊ ಹೀಗೇ ಬಂದರೆ ಇದು ದೇವಾಲಯ ಮಲೆ. ಇಲ್ಲೆಲ್ಲ ಪೊನ್ನಾಚಿ ಇದೆ, ಅಲ್ಲಿ ಪೊನ್ನಾಚಿ ಮಲೆ ಅಂದ್ಬಿಟ್ಟು ಅಲ್ಲೂ ಸಹ ಪೊನ್ನಾಚಿ ಗ್ರಾಮ ಇದೆ. ಸೊ ಹಿಂಗೇ ಬಂದರೆ ಇದೆಲ್ಲ ತಾಳು ಬೆಟ್ಟ, ಅದು ಮಹದೇಶ್ವರ ಬೆಟ್ಟ. ಮೈಲು ಮಲೆ ಕಾಣಿಸ್ತೈತೆ ನೋಡ್ರಿ, ಇಲ್ಲಿ ಮೈಲು ಮಲೆ ಇಲ್ಲಿಂದನೇ ಕಾಣಿಸ್ತೈತೆ. ಸೊ ಹೀಗೇ ಬಂದರೆ ತಪ್ಸರೆ, ಇದು ಕಂಬದ ಬೋಳಿ, ಅಂದರೆ ಕಂಬದ ಮಲೆ ಅಂತ ಕರೀತಾರೆ. ಸೊ ಹಾಗೇ ಬಂದರೆ ಅಲ್ಲಿ ಕೆಮ್ಮತ್ತಿ ಮಲೆ ಕಾಣಿಸುತ್ತೆ. ಹಾಗೇ ಬರೆ ಶಂಕಮ್ಮ ಮಲೆ, ಹಾಗೆ ಅವರ ಮಜ್ಜನಕಣ್ ಮಲೆ, ಈ ಥರ ಬೇಜಾನು ಮಲೆಗಳು, ಮಾದಪ್ಪನ ಮಲೆಗಳನ್ನು ಆವರಿಸಿಕೊಂಡಿರ್ತಕ್ಕಂಥ ಈ ಒಂದು ಪುಣ್ಯಕ್ಷೇತ್ರ ಇದುವೇ ಮಲೆಮಹದೇಶ್ವರ ಬೆಟ್ಟ. ಅರ್ಥ ಆಯ್ತಾ? ಮಹದೇಶ್ವರರ 77 ಮಲೆಗಳನ್ನು ಆವರಿಸಿರ್ತಕ್ಕಂಥ ಒಂದು ಪುಣ್ಯಕ್ಷೇತ್ರ ಇದುವೇ ಮಲೆಮಹದೇಶ್ವರ ಬೆಟ್ಟ. ಸೊ ಇದು ತಾಳೆ ಬೆಟ್ಟ. ಸೊ ಇನ್ನೂ ಚಿರತೆ ಸಿಕ್ಕಿಲ್ಲ, ಚಿರತೆಗಾಗಿ ಶೋಧ ನಡೀತೈತೆ. ಸಿಕ್ಕಿದ ಮೇಲೆ ಒಂದು ವೀಡಿಯೋ ಹಾಕ್ತೀನಿ. ಧನ್ಯವಾದಗಳು.